ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಶೈ ಫ್ಲೇವರ್ಸ್ಗೆ ಸ್ವಾಗತ. ಯಾರೆಲ್ಲ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ಯಾವ ರೆಸಿಪಿ ಮಾಡ್ತಾ ಇದ್ದೇನೆ ಅಂದರೆ ಮಜ್ಜಿಗೆ ಅಂಬ್ರ ಮಾಡ್ತಾ ಇದ್ದೇನೆ. ನಮ್ಮ ಉತ್ತರ ಕರ್ನಾಟಕ ಸೈಡು ಮಜ್ಜಿಗೆ ಅಂಬ್ರ ಫುಲ್ ಫೇಮಸ್ಸು. ನಾನಿಲ್ಲಿ 1 ಕಪ್ ಅಷ್ಟು ಮೊಸರು ತೊಗೊಂಡಿದ್ದೀನಿ. ಆ ಮೊಸರನ್ನ ಇವಾಗ ಮಜ್ಜಿಗೆ ಮಾಡ್ಕೊತಾ ಇದ್ದೀನಿ. ಇವೆಲ್ಲ ಮಜ್ಜಿಗೆ ಎಲ್ಲ ಇದನ್ನು ಮಾಡಿಕೊಂಡು ನೆಕ್ಸ್ಟ್ ಇವಾಗ ನಾನು ಒಂದು ಖಾರದ ಕಲ್ಲು ಇದೆ ಅಲ್ವಾ, ಅದನ್ನು ಕುಟ್ಟಾಣಿ ತೊಗೊಂಡಿದ್ದೀನಿ. ಅದಕ್ಕೆ ಒಂದು 2ರಿಂದ 3 ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ, ಹಸಿಮೆಣಸಿನ್ಕಾಯಿ, ಮತ್ತು ಸ್ವಲ್ಪ ಕರಿಬೇವು, ಜೀರಿಗೆ ತೊಗೊಂಡಿದ್ದೀನಿ, ಮತ್ತು ಕೊತ್ತಂಬರಿ ಸ್ವಲ್ಪ, ಮತ್ತು ಇದು ಆದಮೇಲೆ ಉಪ್ಪು ಎಲ್ಲ ಮಾಡಿ ಹಾಕಿ ಇವಾಗ ಸಣ್ಣಗೆ ಜಜ್ಕೋಬೇಕು, ಅಂದರೆ ಕುಟ್ಟಬೇಕು. ಕುಟ್ಕೊಂಡಾದ್ಮೇಲೆ ಈ ಥರ ಇದು ಖಾರ ಬರುತ್ತೆ, ಹಸಿ ಖಾರ. ನಾವು ಇಲ್ಲೆಲ್ಲ ನಮ್ಮ ಸೈಡೆಲ್ಲ ಹಸಿ ಖಾರನೇ ಅಂತ ಕರಿತೀವಿ. ಈ ಹಸಿ ಖಾರ ರೆಡಿ ಆದಮೇಲೆ ನಾವು ಆಲ್ರೆಡಿ ಅವಾಗಲೇ ಅಲ್ಲಿ ಮಜ್ಜಿಗೆ ರೆಡಿ ಮಾಡಿ ಇಟ್ಕೊಂಡಿದ್ವಿ. ಮತ್ತು ಜೋಳದ ಹಿಟ್ಟು, ಮತ್ತು ಬೆಲ್ಲ, ಮತ್ತು ಬೆಳ್ಳುಳ್ಳಿ, ಕರಿಬೇವು, ಒಣಮೆಣಸಿನ್ಕಾಯಿ ಮತ್ತು ಮಜ್ಜಿಗೆ ತೊಗೊಂಡಿದ್ದೀನಿ. ಈ ಮಜ್ಜಿಗೆಗೆ ಸ್ವಲ್ಪ 1-2 ಸ್ಪೂನ್ ಆಗುವಷ್ಟು ಜೋಳದ ಹಿಟ್ಟನ್ನ ಹಾಕಬೇಕು, ಮತ್ತು ಕಡಲೆ ಹಿಟ್ಟು ಹಾಕಬೇಕು. ಮತ್ತು ಇದನ್ನು ಕೂಡ ಮಿಕ್ಸ್ ಮಾಡಿಕೊಂಡು, ಮತ್ತು ನಾನು ಆಲ್ರೆಡಿ ಇಲ್ಲೊಂದು ಪಾತ್ರೆ ಇಟ್ಕೊಂಡಿದ್ದೀನಿ, ಅಂದರೆ ಮಣ್ಣಿನ ಮಡಿಕೆ ಇಟ್ಕೊಂಡಿದ್ದೀನಿ. ಇಟ್ಕೊಂಡು ಅದಕ್ಕೆ ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೆ. ಬೆಳ್ಳುಳ್ಳಿ, ಕರಿಬೇವು, ಮತ್ತು ಒಣಮೆಣಸಿನ್ಕಾಯಿ, ಮತ್ತು ಹಸಿ ಖಾರ ಇದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಇವಾಗ ಆವಾಗಲೇ ಆ ಮಜ್ಜಿಗೆ ಏನು ಮಾಡ್ಕೊಂಡಿದ್ವಲ್ವ, ಸ್ವಲ್ಪ ಜೋಳದ ಹಿಟ್ಟು ಮತ್ತು ಕಡಲೆ ಹಿಟ್ಟು ಹಾಕಿ ಆ ಮಜ್ಜಿಗೆನ ಇವಾಗ ಇದಕ್ಕೆ ಹಾಕ್ಕೋಬೇಕು. ಹಾಕ್ಕೊಂಡಾದ್ಮೇಲೆ ಈ ಮಜ್ಜಿಗೆ ಒಡಿಬಾರ್ದು, ಮತ್ತು ಸ್ವಲ್ಪ ಅರಿಶಿನ ಹಾಕಿ, ಸ್ವಲ್ಪ ಬೆಲ್ಲ, ಅಂದರೆ ಹುಳಿ ಆಗಬಾರ್ದು ಅನ್ನೋ ಕಾರಣಕ್ಕೆ ಬೆಲ್ಲ ಹಾಕ್ಕೊಂಡಿದ್ದೇನೆ. ಮತ್ತು ಸ್ವಲ್ಪ ಆವಾಗಲೇ ಅಲ್ಲಿ ಉಪ್ಪು ಹಾಕ್ಕೊಂಡಿದ್ದೆ ಖಾರಕ್ಕೆ, ಇಲ್ಲಿ ನೋಡ್ಕೊಂಡು ಸ್ವಲ್ಪ ಹಾಕ್ಕೊಳ್ಳಿ. ಈ ಖಾರ ಹಾಕ್ಕೊಂಡಾದ್ಮೇಲೆ ಮತ್ತು ಇದನ್ನು ಕೈ ಬಿಡಲಾರ್ದೆ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡ್ರೆ ಇದು ಬೇಗ ಒಡೆಯೋದಿಲ್ಲ ಅಂತ. ಇವಾಗ ಮೊಸರನ್ನ ಬಿಸಿ ಮಾಡಿದರೆ ಅದು ಒಡೆದು ಹೋಗುತ್ತೆ ಅಲ್ವಾ, ಮಜ್ಜಿಗೆನ ಬಿಸಿ ಮಾಡಿದರೆ ಒಡೆದು ಹೋಗುತ್ತಲ್ವ, ಇಲ್ಲಿ ಒಡೆಯೋದಿಲ್ಲ, ಒಡೆದ ಥರ ಆಗೋದಿಲ್ಲ. ಹೀಗಾಗಿ ಈ ಮಜ್ಜಿಗೆನ ಕಡಿಮೆ ಊರಲ್ಲೇ ಈ ಥರ ಮಿಕ್ಸ್ ಮಾಡ್ತಾ ಹೋಗಬೇಕು. ಇವಾಗ ನೋಡಿ ಅದಕ್ಕೆ ಅರಿಶಿನ ಹಾಕಿದ ಮೇಲೆ ಕಲರೆಲ್ಲ ಚೇಂಜ್ ಆಗಿದೆ. ಮತ್ತು ಒಂದು ಕುದಿ ಬರಬೇಕು. ಅದು ಕುದಿ ಬಂದರೆ ಈ ಮಜ್ಜಿಗೆ ಅಂಬ್ರ ರೆಡಿ ಆಗಿದೆ ಅಂತ ಅರ್ಥ. ಇಲ್ಲಿ ನೋಡ್ಬೋದು ನೀವು, ಮಜ್ಜಿಗೆ ಅಂಬ್ರ ಇದು ರೆಡಿ ಆಯಿತು. ಈ ಸಾಂಬಾರಂತೂ ತುಂಬ ಚೆನ್ನಾಗಿರುತ್ತೆ ಮಜ್ಜಿಗೆ ಅಂಬ್ರ. ಸೊ ಮಾಡ್ಕೊಂಡು ನೋಡಿ, ಮತ್ತು ಹೇಗೆ ಬಂತು ಅಂತ ಕಮೆಂಟ್ ಹಾಕಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.